ಸೊ ಹಾಯ್ ಗುಡ್ ಮಾರ್ನಿಂಗ್. ನೋಡಿ ಅಲ್ಲಿ ಹೊಸ ವರ್ಷದ ಮೊದಲನೇ ಸೂರ್ಯ, ಹೊಸ ವರ್ಷದ ಸೂರ್ಯ ನೋಡ್ತಾ ಇದ್ದೀರಾ. ಆ್ಯಂಡ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇದು ಹೊಸ ವರ್ಷದ ಫಸ್ಟ್ ಲಾಗ್ ಆಗಿರುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಇರ್ತೀನಿ ಅಂತ ಹೇಳಿ ಇದು ಮೊದಲನೇ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಹೊಸ ವರ್ಷ ಮೊದಲನೇ ದಿನ. ಇವತ್ತಿನ ಪ್ಲ್ಯಾನ್ ಏನಂತ ಅಂದರೆ ಜಸ್ಟ್ ಒಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ಇನ್ನೊಂದು ಏನಂದರೆ ಗೈಸ್, ನಾನು ಒಬ್ಬನೇ ಇರೋದ್ರಿಂದ ಇಲ್ಲಿ ನಾನು ಯಾರೂ ಅಷ್ಟು ಮಾತಾಡ್ಸೋಕ್ಕಾಗಲ್ಲ. ಏನಂತಂದರೆ ನಮ್ಮ ದರ್ಶನ್ ಅವರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಆ್ಯಂಡ್ ಅವರೇನೋ ಎಕ್ಸಾಮ್ಸ್ ಇದೆ ಅಂತ ಓದ್ಕೊತಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬಾರ್ದು ಆ್ಯಂಡ್ ನಾವು ನೆಮ್ಮದಿಯಾಗೂ ಇರಬಾರ್ದು ಅಂತ VT ಅವರು ಎಕ್ಸಾಮ್ ಇಟ್ಟಿದ್ದಾರೆ ನಮಗೆ. ಐ ಥಿಂಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಾಮ್ ಇದೆ, ಅದಕ್ಕೂ ಪ್ರಿಪೇರ್ ಆಗಬೇಕು. ಆ್ಯಂಡ್ ಇವಾಗ ಏನಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಹೊಸ ವರ್ಷ ಮೊದಲನೇ ದಿನ ಚೆನ್ನಾಗಾಗಲಿ ಆ್ಯಂಡ್ ವರ್ಷ ಪೂರ್ತಿ ಸಂತೋಷ ಕೊಡಲಿ ದೇವರು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸಾವೇನು ಹೇಳ್ಬೇಡ, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದಲ್ಲಿ ಬೆಳಗ್ಗೆನೆ ಓದ್ಕೊಂಡು ಕುತ್ಕೊಬಿಟ್ಟಿದ್ದೀರಾ. ಏನು ಹೇಳ್ತೀರಾ ಈ ವರ್ಷದ ಬಗ್ಗೆ? ಮೊದಲನೇ ದಿನ ಏನಿಲ್ಲಪ್ಪ, ಏನ್ ಹೇಳೋದು, ಹೊಸ ವರ್ಷ ಬಂತು, ಎಲ್ಲ ಪಾರ್ಟಿಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ. ವೆರಿ ಗುಡ್. ಏನು ಚೇಂಜ್ ಆಗೋದು. ಆದರೂ ಓದ್ತಾ ಇದ್ದಾರೆ, ಓದು. ಸೊ ಗೈಸ್, ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು. ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಬನ್ನಿ, ನಮ್ಮ ಹಿರಾವತ ಇಲ್ಲೇ ಇದೆ, ಅದ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಎಷ್ಟೊಂದು ದಿನ ಆಗ್ಬಿಟ್ಟೈತೆ, ಫುಲ್ ಧೂಳು ಕುತ್ಕೊಬಿಟ್ಟೈತೆ, ಒರೆಸ್ಬೇಕೆಲ್ಲ. ಸೊ ಗೈಸ್, ಇಲ್ಲೇ ಟಿಪ್ಟುರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದರೆ ಪಾಸಿಟಿವ್ ಏನಾದ್ರು ಆಗುತ್ತೆ ಅಂತ ಅಂತಾರಲ್ಲ, ಇದೆ ನೋಡಿ. ಇಷ್ಟು ದಿನ ನಾನೇನೋ ಒಂದು ವೀಡಿಯೋ ಮಾಡಿ ಹಾಕಿದೆ, ಪ್ರಮೋಷನ್ ಆ್ಯಡ್ ಶೂಟ್ ಮಾಡಿ ಹಾಕ್ತೀನಿ, ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಬಟ್ ಆದರೆ ಇಲ್ಲಿ ಬಂದು ದೇವಸ್ಥಾನದೊಳಗೆ ಗೊತ್ತಿದ್ದೆ, ಒಂದು ಇವೆಂಟಿಗೆ ಫೋನ್ ಮಾಡಿಬಿಟ್ಟು ಬ್ರೋ ಹೀಗಿದೆ ಇವೆಂಟ್, ಒಂದು ಪ್ರಮೋಷನ್ ಮಾಡ್ಕೊಡ್ಬೇಕಿತ್ತು ಅಂತ. ಕೋಇನ್ಸಿಡೆನ್ಸ್ ನೋಡಿ ಹೆಂಗೆ ಅಂತ ಅಂದರೆ, ನಾನು ದೇವಸ್ಥಾನಕ್ಕೆ ಬರೋದು ಮತ್ತು ನಾವು ಇಲ್ಲಿ ಕೂತಿದ್ದು ಒಳ್ಳೇದೇನಾದ್ರು ಒಂದು ಫೋನ್ ಮಾಡಿ ಕೇಳೋದು ಅಂತಂದರೆ ಏನದು? ಇಟ್ಸ್ ನಥಿಂಗ್ ಬಟ್ ಪಾಸಿಟಿವ್. ದೇವ್ರ ಆಶೀರ್ವಾದ ಇದ್ದರೆ ಎಲ್ಲ ಒಳ್ಳೇದಾಗುತ್ತೆ ಅಂತಂತಾರಲ್ಲ, ಆ ಆಶೀರ್ವಾದ ಸಿಕ್ಕಿದೆ. ದ್ಯಾ ಇವೆಂಟ್ಸ್ ಅಂತ ನಾನು ಆಲ್ಮೋಸ್ಟ್ ನಮ್ಮ ಚಾನಲಲ್ಲಿ ಹಾಕ್ತೀನಿ. ಆ್ಯಂಡ್ ಬನ್ನಿ ಈಗ ಹೋಗೋಣ. ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡು ಆಯಿತು. ಸೊ ಗೈಸ್, ಮಧ್ಯಾಹ್ನ ಏನಾಗಿತ್ತು ಅಂತಂದರೆ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಡೈರೆಕ್ಟು ಈ ಲಾಗ್ನ ಸಂಜೆ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಏನಾದರೂ ಒಂದು ಶೇರ್ ಮಾಡಬೇಕು ಅಂತ ಇತ್ತು. ನಮ್ಮ ದರ್ಶನ್ ಅವರವ್ರೆ. ದರ್ಶಿ ಹಾಯ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ. ಹಾಯ್ ಗೈಸ್. ಹಾಂ, ಚೆನ್ನಾಗಿದ್ದೀರ? ಪಾಪ ಮಾತಾಡೋಕ್ಕೆ ಬರಲ್ಲ, ಬಟ್ ಆದರೂ ಒಂದು ಸಪೋರ್ಟ್ ಮಾಡ್ತಾರೆ. ಇರಲಿ ಮಗ, ನಾನೇನೋ ಶೇರ್ ಮಾಡಬೇಕು ಅಂತ ಇದ್ದೀನಿ, ಒಂಚೂರು ಹಂಗೆ ವೀಡಿಯೋ ಇಡಿ. ನಿಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ಸು ನಿಮ್ಮ ಫ್ರೆಂಡ್ಸ್ ಜೊತೆ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಏನಂತಂದರೆ, ಯಾವಾಗಲೂ ನೋಡ್ದಂಗೆ ನಾನು ಈ ಟಿ ಶರ್ಟ್ ಯಾವಾಗಲೂ ಹಾಕೊಂಡಿರ್ತೀನಿ. ಏನು ಇದು ಸ್ಪೆಷಾಲಿಟಿ ಅಂತಂದರೆ, ಈ ಟಿ ಶರ್ಟ್ ಡಿಸೈನ್ ಇದೆಯಲ್ಲ, ಇಲ್ಲೇನು ಲೋಗೋ ನೋಡ್ತಾ ಇದ್ದೀರಲ್ಲ, ಈ ಲೋಗೋ ಡಿಸೈನ್ ಮಾಡಿದ್ದು ನಾನೇ. ಆ್ಯಂಡ್ ಪ್ರಿಂಟ್ ಹಾಕಿದ್ದು ವಿಸ್ತಾ ಪ್ರಿಂಟ್ ಅಂತ. ತುಂಬಾ ಇಷ್ಟ ಆಗಿತ್ತು ನನಗೆ. ಈ ಡಿಸೈನ್ ನೋಡಿದ ತಕ್ಷಣ ಇದು ಅಫೋರ್ಡೆಬಲ್ ಮಾಡೋವಷ್ಟು ಏನಿರಲಿಲ್ಲ. ಯಾಕಂತ ಅಂದರೆ, ಈಗ ಯಾರ ಈ ಟಿ ಶರ್ಟ್ ತೋರಿಸ್ಬಿಟ್ಟು ಪ್ರೈಸ್ ಕೇಳಿದ್ರೆ ಮಿನಿಮಮ್ 500 ಅಂತ ಅಂತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 600 ಅಂತ ಅಂತಾರೆ. ಇದ್ರ ಒರಿಜಿನಲ್ ಪ್ರೈಸ್ ಬಂದು 1500 ಸಮಥಿಂಗ್ ಕಾಸ್ಟ್ ಆಗಿತ್ತು. ಅದು ಅಫೋರ್ಡೆಬಲ್ ಆಗಿಲ್ಲ. ನಮ್ಮಮ್ಮ ಅಂತೂ ಬೈದಿದ್ದು, ನಿನಗೆ ಯಾಕೆ ಅಷ್ಟೊಂದು ಯಾಕೆ ಇಷ್ಟೊಂದು ಕಾಸ್ಟ್ಲಿ ಇರೋದು ತೊಗೊಳ್ತಾ ಇದೆಯಾ, ಹಂಗೆ ಹಿಂಗೆ ಅಂತೆಲ್ಲ ಬೈದಾಕಿದ್ರು. ಬಟ್ ನಾನು ಅದನ್ನ ತಲೆಗೆಡಿಸ್ಕೊಂಡಿಲ್ಲ. ತೊಗೊಬೇಕು ಅಂತ ಮನ್ಸು ಮಾಡಿದ್ರೆ ತೊಗೊಂಡೆ ಅಷ್ಟೇ. ಮೇಯ್ನಾಗಿ ಇದು ಯಾಕೆ ಕಾಸ್ಟ್ ಆಯಿತು ಅಂತಂದರೆ, ಯಾವುದೋ ಬ್ರ್ಯಾಂಡ್ ಇದೆ ನೋಡಪ್ಪ, ಅಡಿಡಾಸ್ ಅಂತ ಕಾಣಿಸ್ತಾ ಇದೆಯಾ? ಓಕೆ, ಸೊ ಈ ಟಿ ಶರ್ಟ್ ಹಾಕಿದ್ರೆ ನನಗೆ ಒಂಥರ ಕಾನ್ಫಿಡೆನ್ಸು, ಏನೋ ಒಂಥರ ನಾನು ಮಾಡೋ ಕೆಲಸದಲ್ಲಿ ಒಂದು ಕಾನ್ಫಿಡೆಂಟ್ ಫೀಲ್ ಆಗ್ತೀನಿ. ಯಾಕಂತ ಅಂದರೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಟಿ ಶರ್ಟು. ಹಿಂಗೆ ಇದೇ ಥರನೇ ನಿಮಗೂ ಇಷ್ಟ ಆಗಿರೋ ಅಂಥ ಏನಾದ್ರು ಒಂದು ವಸ್ತುಗಳಿರುತ್ತೆ. ಮೇ ಬಿ ವಾಚ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು,
ಆ ಥರ ಏನಾದ್ರು ಸ್ಪೆಷಲ್ ಥಿಂಗ್ಸ್ ಏನಾದ್ರು ಇದ್ದರೆ ಶೇರ್ ಮಾಡಿ ಗೈಸ್. ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಗೋಕ್ಕೂ ಮುಂಚೆ ಒಂದು ರೀಲ್ ಮಾಡಿದ್ದೀನಿ, ಅದನ್ನು ನೋಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಪ್ಪಿ ಆ ವೆಂಕಟರಮಣ ಸ್ವಾಮಿ ಈ ಸರಿ ನನ್ ಬೆನ್ನಿಂದ ನಿಂತು ನನ್ನ ಏನಾದ್ರು ಬೋಧಿಸ್ಬಿಟ್ಟ ಅಂದ್ರೆ ನಾನ್ ಚಾನೆ ದೊಡ್ಡ ಮನ್ಸ್ ಆಗ್ಬಿಡ್ತೀನಿ ಅಣ್ಣ. ನಾನು ಹೋಗಿ ಟಾಪ್ ಅಲ್ಲಿ ಕುಂತ್ಕೊಂಡಿನ ಇದೇ ಡೈಲಾಗ್ನ ನಮ್ಮ ಕಿಪ್ಟೂರು ಹಸಿಕೆರೆ ಸೈಡ್ ಇರೋ ಹುಡುಗರು ಹೇಳಿದ್ರೆ ಹಿಂಗಿರುತ್ತೆ. ಅಪ್ಪಿ ತಪ್ಪಿ ಏನಾದ್ರು ಜೇನ್ಕಲ್ ಸಿದ್ದಪ್ಪ ಸ್ವಾಮಿ ನನ್ನ ಬೆನ್ನಿಂದ ನಿಂತು ಬದುಕಿಸ್ಬಿಟ್ಟ ಅಂತ ಅಂದ್ರೆ ನಾನು ಶಾನೆ ಟಾಪ್ ಹೊಟ್ಟೋಯ್ತೀನಿ ಅಣ್ಣ. ನಾನು ಶಾನೆ ಟಾಪ್ ಹೊಟ್ಟೋಯ್ತೀನಿ. ಶಾನೆ ದೊಡ್ಡ ಮನ್ಸ್ ಆಗೋಯ್ತೀನಿ ಅಣ್ಣ.